ಊರಿನ ಜನರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಕಾಡ್ತಾ ಇತ್ತು. ಹೀಗಾಗಿ ದಿಕ್ಕು ಕಾಣದಂತಾದ ಗ್ರಾಮಸ್ಥರು ದೈವದ ಮೊರೆ ಹೋಗಿದ್ರು. ಆಗ್ಲೇ ನೋಡಿ ಬ್ರಹ್ಮ ರಾಕ್ಷಸನ ಅಟ್ಟಹಾಸ ಗೊತ್ತಾಗಿದ್ದು. ಊರಿನ ಸಮಸ್ಯೆ ಮುಕ್ತಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ಮಹಾ ಪೂಜೆ ಮಾಡಿದ್ದಾರೆ. ತುಳುನಾಡು ಅಂದ್ರೇನೆ ದೈವತ್ವದ ನಾಡು. ಇಲ್ಲಿ ದೇವರಿಗಿಂತ ದೈವಗಳನ್ನು ನಂಬೋರೇ ಜಾಸ್ತಿ. ದೇವರ ಕೆಂಗಣ್ಣಿನಿಂದಾದರೂ ಬಚಾವಾಗ್ಬೋದು, ಆದರೆ ದೈವದ ಕೋಪಕ್ಕೆ ಗುರಿಯಾದವರು ಉಳಿದ ಇತಿಹಾಸವೇ ಇಲ್ಲ. ದೈವವನ್ನ ಹೇಗೆ ನಂಬ್ತಾರೋ ಅದೇ ರೀತಿ ಪ್ರೇತಾತ್ಮ ಹಾಗೂ ಬ್ರಹ್ಮರಾಕ್ಷಸಗಳ ಇರುವಿಕೆ ಬಗ್ಗೆಯೂ ಅಷ್ಟೇ ನಂಬ್ತಾರೆ. ಬರೀ ನಂಬೋದು ಮಾತ್ರವಲ್ಲ, ಬ್ರಹ್ಮರಾಕ್ಷಸನ ಹೊಡೆತಕ್ಕೆ ಸಿಲುಕಿದ ಅದೆಷ್ಟೋ ಮಂದಿ ನಲುಗಿ ಹೋದ ಉದಾಹರಣೆಯೂ ಇದೆ. ಇದಕ್ಕೆ ಜ್ವಲಂತ ಸಾಕ್ಷಿ ಎನ್ನುವಂಥ ಘಟನೆಯೊಂದು ನಡೆದಿದೆ. ಬ್ರಹ್ಮರಾಕ್ಷಸನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಉಚ್ಚಾಟನಾ ಕಾರ್ಯ ನೆರವೇರಿಸಿದ್ದಾರೆ. ಇಡೀ ಊರನ್ನೇ ಕಾಡುತ್ತಿತ್ತು ಬ್ರಹ್ಮರಾಕ್ಷಸ. ಕಗ್ಗತ್ತಲ ರಾತ್ರಿ ನಡೆಯಿತು ಉಚ್ಚಾಟನಾ ಕಾರ್ಯ. ಬ್ರಹ್ಮರಾಕ್ಷಸ ಅಂದ್ರೇನೆ ಭಯಂಕರ, ಕಣ್ಣಿಗೆ ಕಾಣದ ಅಗೋಚರ ಶಕ್ತಿ. ಬ್ರಹ್ಮರಾಕ್ಷಸನ ಹೊಡೆತಕ್ಕೆ ಸಿಲುಕಿ ಅದೆಷ್ಟೋ ಸಂಸಾರಗಳೇ ಸರ್ವನಾಶವಾಗಿದ್ದಿದೆ. ಇದೇ ರೀತಿ ಮಂಗಳೂರಿನ ದೇರೆಬೈಲ್ ಗ್ರಾಮದಲ್ಲೂ ಬ್ರಹ್ಮರಾಕ್ಷಸನ ಅಟ್ಟಹಾಸ ಶುರುವಾಗಿತ್ತು. ಆದರೆ ಊರಿನವರಿಗೆ ಮಾತ್ರ ಇದರ ಸುಳಿವು ಸಿಕ್ಕಿರಲಿಲ್ಲ. ಮೇಲಿಂದ ಮೇಲೆ ನಾನಾ ತೊಂದರೆ ಅನುಭವಿಸ್ತಿದ್ರು. ಹೀಗಾಗಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಊರಿನ ದೈವರಾಜ ಬಬ್ಬುಸ್ವಾಮಿ ಮೊರೆ ಹೋಗಿದ್ರು. ದೈವದ ಮುಂದೆ ಪ್ರಶ್ನಾಚಿಂತನೆ ಇಡುತ್ತಿದ್ದಂತೆ ಬ್ರಹ್ಮರಾಕ್ಷಸನ ಕಾಟದ ಸೂಚನೆ ಸಿಕ್ಕಿತ್ತು. ಅಷ್ಟೇ ಅಲ್ಲ, ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದ ತೊಡಕಿಗೂ ಇದರದ್ದೇ ಸಮಸ್ಯೆ ಅನ್ನೋದು ಗೊತ್ತಾಗಿತ್ತು. ಕೊನೆಗೆ ದೈವದ ಸೂಚನೆಯಂತೆ ಮಧ್ಯರಾತ್ರಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಮಾಡಿದ್ದಾರೆ. ಎಲ್ಲ 10 ಸಮಸ್ತರು, ಗುತ್ತಿ ಮಹಾಸ್ಥಾನದವರು, ನಾವು ಚಾಕಿರಿ ಮಾಡುವ ವರ್ಗವರು ಸೇರಿ ಇವತ್ತಿನ ಸೇವೆ ಒಂದನ್ನು ಇಟ್ಟಿದ್ದೇವೆ. ಪ್ರಾಣ ಯಾವ ರೂಪದಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಪಘಾತದ ರೂಪದಲ್ಲಿ ಪ್ರಾಣ ಹೋದರೆ ಅದೇ ಒಂದು ರೂಪದಲ್ಲಿ ರಣ ಅಂತ ಆಗೋದು. ಮಹಾಕಾಲಿ ಆ ರೂಪದಲ್ಲಿ ಇರುವಂಥ ಶಕ್ತಿಯ ಪ್ರಕಾರವಾಗಿ ಇವತ್ತು ಮಾಡುವಂಥ ಕಾರ್ಯಭಾಗಕ್ಕೆ ನಾವು ಎಲ್ಲ ಸಮಸ್ತರು ಸೇರಿ ಮಾಡುವಂಥ ಕಾರ್ಯಭಾಗ. ಬ್ರಹ್ಮರಾಕ್ಷಸನಿಗೆ ಮೋಕ್ಷ ನೀಡಿದ ನಂತರವೇ ಉಚ್ಚಾಟನೆ ಮಾಡುವುದು. ಈ ವೇಳೆ ಪ್ರತಿ ಮನೆಯವರು ಕೂಡ ಭಾಗಿಯಾಗಿರಬೇಕು. ಅಲ್ಲದೆ ಪ್ರತಿ ಮನೆಯಿಂದಲೂ ರಕ್ತ ಬಲಿಗಾಗಿ ಕೋಳಿ, ನಿಂಬೆಹಣ್ಣು, ತೆಂಗಿನಕಾಯಿ ಹಾಗೂ ತೆಂಗಿನ ಗರಿಯ ದೀವಟಿಗೆಯನ್ನ ದೈವಸ್ಥಾನಕ್ಕೆ ಒಪ್ಪಿಸಬೇಕು. ರಾತ್ರಿ 12 ಗಂಟೆ ಆಗ್ತಿದ್ದಂತೆ ದೈವರಾಜ ಬಬ್ಬುಸ್ವಾಮಿ ಹಾಗೂ ಗುಳಿಗ ದೈವದ ದರ್ಶನ ಸೇವೆಯಾಗುತ್ತೆ. ನಂತರ ಊರಿನ ಸುತ್ತಮುತ್ತಲಿರೋ ಎಲ್ಲಾ ಪ್ರೇತಾತ್ಮ ಬ್ರಹ್ಮರಾಕ್ಷಸರನ್ನ ದೈವಗಳು ಆವಾಹನೆ ಮಾಡ್ತವೆ. ಕೊನೆಯಲ್ಲಿ ಎಲ್ಲಾ ಪ್ರೇತಾತ್ಮ ಹಾಗೂ ಬ್ರಹ್ಮರಾಕ್ಷಸನನ್ನ ನದಿ ತೀರಕ್ಕೆ ಕೊಂಡೊಯ್ದು ಮೋಕ್ಷ ನೀಡಲಾಯಿತು. ಈ ಹೊತ್ತಲ್ಲಿ ಯಾರೊಬ್ಬರೂ ಕೂಡ ಊರ ಹೊರಗೆ ಓಡಾಡುವಂತಿಲ್ಲ. ಇದೇ ಕಾರಣಕ್ಕೆ ಪೊಲೀಸರೇ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಯಾರೂ ಓಡಾಡದಂತೆ ಸಂಚಾರ ನಿಷೇಧ ಮಾಡಿದ್ರು. ಬ್ರಹ್ಮರಾಕ್ಷಸ ಉಚ್ಚಾಟನೆ ಒಂದು ತೀರ್ಮಾನಕ್ಕೆ ಬಂದಿದೆ. ದರ್ಶನ ಆಗುವ ಮುಂಚೆ ಯಾರು ಕೂಡ ಆಚೆ ಈಚೆ ಹೋಗ್ಬೋದು. ಈ ದರ್ಶನ ಶುರುವಾದ ಮೇಲೆ ಈ ದೇರಬೈಲ್ ಗ್ರಾಮಕ್ಕೆ ಎಷ್ಟು ದಾರಿ ಉಂಟು, ಆ ದಾರಿ ಮುಖೇನ ಯಾರು ಕೂಡ ಬರಲಿಕ್ಕಿಲ್ಲ. ಇಲ್ಲಿ ಬಲಿ ಅಂತ ಇರ್ತೇವೆ, ನಾವು 4 ಕೋಟಿನೊಂದು ಬಲಿ ಅಂತ ಇರ್ತೇವೆ. ಅದೇ ಬಲಿಗೆ ಒಂದು ತೀರ್ಮಾನ ಮಾಡಿ ನದಿಗೆ ಅದಕ್ಕೆಲ್ಲ ರಕ್ತಾಹಾರ ಕೊಟ್ಟು ನದಿಗೆ ಒಂದು ಸಮರ್ಪಣೆ ಮಾಡಲಿಕ್ಕೆ ಉಂಟು. ರಾತ್ರಿ 11 ಗಂಟೆಗೆ ಶುರುವಾದ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಪ್ರಕ್ರಿಯೆ ಬೆಳಗಾಗುವವರೆಗೂ ನಡೆಯಿತು. ಸುಮಾರು 5 ಕಿಲೋಮೀಟರ್ ದೂರ ಕೂಳೂರಿನ ಫಲ್ಗುಣಿ ನದಿಯವರೆಗೂ ಊರವರೆಲ್ಲ ನಡೆದುಕೊಂಡೇ ಹೋಗಿ ಉಚ್ಚಾಟನೆ ಮಾಡಿದ್ದಾರೆ. ದೈವದ ಸಮ್ಮುಖದಲ್ಲೇ ಇದೆಲ್ಲ ನಡೆದಿದ್ದರಿಂದ ಇನ್ಮೇಲೆ ಯಾವುದೇ ಸಮಸ್ಯೆ ಕಾಣಿಸಲ್ಲ ಅನ್ನೋದು ಇಲ್ಲಿಯವರ ನಂಬಿಕೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.